ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನವೀನವರು ತುಮಕೂರಿಂದ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೋಗಿದ್ದೀವಿ, ಎಲ್ಲಿ ಉಳ್ಕೋತೀವಿ ಅನ್ನೋದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ನಾವು ಹೋಗ್ಬೇಕಾದ್ರೆ ಆನ್ ದಿ ವೇ ನಮಗೆ ಪೋಲಾರ್ ಬೇರ್ ಸಿಕ್ತು. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ನಾನು ಫಲೂಡಾ ತೊಗೊಂಡಿದ್ದೆ, ಡ್ರೈ ಫ್ರೂಟ್ ಫಲೂಡಾ. ತುಂಬಾ ಟೇಸ್ಟಿಯಾಗಿತ್ತು. ಯಾರಾದರೂ ಪೋಲಾರ್ ಬೇರ್ಗೆ ಹೋದಾಗ ಫಲೂಡಾನ ಟೇಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿಯೂ ಪೋಲಾರ್ ಬೇರ್ನ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಅಲ್ಲಿ ವಾಲ್ಗೆ ಒಂದು ತುಂಬಾ ಸುಂದರವಾದ ಒಂದು ಹಾರ್ಟ್ದು ಒಂದು ವಾಲ್ಗೆ ಹಾಕಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತದು. ಅದಕ್ಕೋಸ್ಕರ ಅಲ್ಲೊಂದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಮೇಲೆ ನಾವು ನೋಡಿ ಪೀಡ ತೊಗೊತಾ ಇದ್ದಾರೆ. ತೊಗೊಂಡಾದ್ಮೇಲೆ ಅಲ್ಲಿಂದ ಹೊರಟ್ವಿ. ನಾನು ಆನ್ ದಿ ವೇ ಕಾರಲ್ಲಿ ಹೋಗ್ತಾ ಫಲೂಡಾನ ಎಂಜಾಯ್ ಮಾಡಿಕೊಂಡು, ಹಾಗೆ ಹೊರಗಡೆ ವ್ಯೂನ ಎಂಜಾಯ್ ಮಾಡಿಕೊಂಡು ಜರ್ನಿನ ಎಂಜಾಯ್ ಮಾಡಿದೆ. ನೋಡಿ ಇವಾಗ ನಿಮ್ಗೇನಾದರೂ ಗೊತ್ತಾಗ್ಬೋದು ನಾವೆಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು. ಹೌದು, ನಾವು ಬಂದಿರೋದು ಬೃಂದಾವನ್ ಗಾರ್ಡನ್ಗೆ. ಬೃಂದಾವನ್ ಗಾರ್ಡನಲ್ಲಿರೋ ರಾಯಲ್ ಆರ್ಕಿಡಲ್ಲಿ ಸ್ಟೇ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ರಾಯಲ್ ಆರ್ಕಿಡ್ ಹೇಗಿದೆ, ಅಲ್ಲಿದ್ದು ಎನ್ವಿರಾನ್ಮೆಂಟ್ ಹೇಗಿದೆ, ಏನು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಇವಾಗ ನಾವು ರಾಯಲ್ ಆರ್ಕಿಡ್ನ ರೀಚ್ ಆದ್ವಿ. ಒಳಗಡೆ ಹೋಗ್ತಾ ಇದ್ವಿ. ಬನ್ನಿ ಒಳಗೆ ಹೇಗಿದೆ ಏನು ಅಂತ ನೋಡೋಣ. ನೋಡಿ ರಾಯಲ್ ಆರ್ಕಿಡಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ರಾಯಲ್ ಆಗಿ ವೆಲ್ಕಮ್ ಮಾಡ್ಕೊತಾ ಇದ್ದಾರಲ್ಲ. ಇದೆಲ್ಲ ನೀವೂ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ರಾಯಲ್ ಆರ್ಕಿಡ್ಗೆ ಒಂದ್ಸತಿ ವಿಸಿಟ್ ಮಾಡಿ. ನನಗಂತೂ ಇವ್ರು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಅಂತೂ ತುಂಬಾ ಖುಷಿ ಆಯಿತು. ನನಗೆ ಒಂಥರ ರಾಯಲ್ ಫೀಲಿಂಗ್ ಬರ್ತಾಯಿತ್ತು. ತುಂಬಾ ಖುಷಿ ಆಯಿತು ನನಗೆ ಅವ್ರ ವೆಲ್ಕಮ್ಮು. ಆಮೇಲೆ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ತುಂಬಾ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಎಲ್ಲ ರೀತಿಯಲ್ಲೂ ಏನೇ ಕೇಳಿದ್ರು ಖುಷಿಯಾಗಿ ಆನ್ಸರ್ ಮಾಡ್ತಾಯಿದ್ರು. ಅದು ತುಂಬಾ ಇಷ್ಟ ಆಯಿತು. ಫಸ್ಟ್ಗೆ ನೋಡಿ ಹೇಗಿದೆ, ಸೇಮ್ ಅರಮನೆ ಥರನೇ ಕಾಣಿಸ್ತಿದೆ ಅಲ್ವಾ? ಒಳಗಡೆ ಇದು ರಾಜಮನೆ ತನಕ ಸೇರಿದ್ದಾಗ ಆಗಿತ್ತಂತೆ ಮುಂಚೆ. ಇದಕ್ಕೆ 105 ವರ್ಷ ಇತಿಹಾಸ ಇದೆ. ಮೊದಲು ಮೈಸೂರು ಮಹಾರಾಜರು ಇದನ್ನು ಬ್ರಿಟಿಷ್ ಅತಿಥಿಗಳಿಗೆ ವಸತಿ ಕಲ್ಪಿಸೋದಕ್ಕೆ ನಿರ್ಮಿಸಿದ್ರಂತೆ. ಇದರಲ್ಲಿ ರಾಜರು ಕೂಡ ಉಳ್ಕೊಂಡಿದ್ರಂತೆ. ಆಮೇಲೆ ಇಲ್ಲಿ ತುಂಬಾ ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲರೂ, ಆಮೇಲೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಖುಷಿಪಟ್ಟು ಇಲ್ಲಿ ಬಂದು ಉಳ್ಕೊತಾರಂತೆ. ಆಮೇಲೆ ಪ್ರತಿ ವರ್ಷ 2 ಮಿಲಿಯನ್ಗಿಂತ ಹೆಚ್ಚು ಪ್ರವಾಸಿಗರು ಬಂದು ಇಲ್ಲಿ ಸ್ಟೇ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಆ್ಯಂಬಿಯನ್ಸ್ ಹೆಂಗಿದೆ ಅಲ್ವಾ? ಮತ್ತು ಆರ್ಕಿಟೆಕ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿ ಪ್ರತಿಯೊಂದು ಸ್ಟೇರ್ ಕೇಸ್ ಆಗಿರ್ಬೋದು, ಪ್ರತಿಯೊಂದು ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ಫುಲ್ ವುಡ್ನಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೇಮ್ ಅರಮನೆ ಥರನೇ ಅನ್ನಿಸ್ತಾ ಇದೆ. ಆಮೇಲೆ ನಮಗೆ ರೂಮ್ ನಂಬರ್ 208 ಆ ರೂಮ್ ನಮಗೆ ಸಿಕ್ತು. ಕಿಂಗ್ ರೂಮ್ ಅದು. ಇದರಲ್ಲಿ ರಾಯಲ್ ಆರ್ಕಿಡಲ್ಲಿ 2 ಟೈಪ್ಸ್ ಆಫ್ ರೂಮ್ಸ್ ಇದೆ, ಕಿಂಗ್ ರೂಮ್ಸ್ ಆ್ಯಂಡ್ ಕ್ವೀನ್ ರೂಮ್ಸ್ ಅಂತ. ನಾವು ತೊಗೊಂಡಿದ್ದು ಬಂದು ಕಿಂಗ್ ರೂಮ್ 208 ನಮ್ಮದು. ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ರೂಮ್ಗೆ. ಲಗೇಜ್ ಎಲ್ಲ ಅವರೇ ತಂದು ಕೊಟ್ಟರು. ಮತ್ತು ನನಗಂತೂ ತುಂಬಾ ಖುಷಿ ಆಯಿತು.
ಎಂಜಾಯ್ ಮಾಡಿ. ರಾಯಲ್ ಆರ್ಕಿಡ್ ಪ್ಯಾಲೇಸ್ ಬಂದು 4 ಸ್ಟಾರ್ ಹೋಟೆಲ್ ಆಗಿದೆ. ಇದು ಮೊದಲು ರಾಜಮನೆತನದವ್ರು ನಡೆಸ್ತಿದ್ರು, ಇವಾಗ ರಾಯಲ್ ಆರ್ಕಿಡ್ ಗ್ರೂಪ್ಸ್ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ವೈಫೈ ಫಾಸ್ಟೆಸ್ಟ್ ವೈಫೈ ಕನೆಕ್ಷನ್ ಕೂಡ ಸಿಗುತ್ತೆ. ಯಾರು ವರ್ಕ್ ಮಾಡೋರಿದ್ದರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಪೆಟ್ಸ್ ಫ್ರೆಂಡ್ಲಿ ಇದು, ತುಂಬಾ ಚೆನ್ನಾಗಿದೆ ನೋಡಿ. ಒಳಗಡೆ ರೂಮ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವಾ. ನಾನು ನವೀನವರಿಬ್ಬರು ಮಾತಾಡ್ಕೊತಾ ಇದ್ವಿ, ಈ ಪ್ಯಾಲೇಸಲ್ಲಿ ಇವತ್ತು ಸ್ಟೇ ಮಾಡ್ತಿದ್ದೀವಲ್ಲ, ಈ ರೂಮ್ಗೆ ನಾವೇ ರಾಜ ರಾಣಿ ಇದ್ದ ಅಲ್ವಾ ಇವತ್ತು 1 ಡೇಗೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲನೂ ಇಟ್ಟಿದ್ರು ರೂಮಲ್ಲಿ, ಬೇಕಾದರೆ ತೊಗೋಬೋದು. ಅದಕ್ಕೆ ಚಾರ್ಜಬಲ್ ಆಗುತ್ತೆ, ನಾವೇನು ಯೂಸ್ ಮಾಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆಮೇಲೆ ಒಳಗಡೆ ಡ್ರೆಸ್ಸಿಂಗ್ ರೂಮ್ ಇದೆ ನೋಡಿ. ಇವಾಗ ಹೇಗೆ ವಾಕ್-ಇನ್ ವಾರ್ಡ್ರೂಬ್ ಅಂತ ಮಾಡ್ತಾರೆ, ಆವಾಗಿನ ಕಾಲದಲ್ಲೇ ವಾಕ್-ಇನ್ ವಾರ್ಡ್ರೂಬ್ ಥರನೇ ಕಾನ್ಸೆಪ್ಟ್ ಇತ್ತು. ನೀವು ಏನಾದರೂ ರಾಯಲ್ ಆರ್ಕಿಡಲ್ಲಿ ಸ್ಟೇ ಮಾಡಬೇಕು ಅಂತ ಇಷ್ಟ ಇದ್ದರೆ, ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು ಮತ್ತು ವೆಬ್ಸೈಟ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀವಿ, ನೀವು ಚೆಕ್ ಮಾಡ್ಕೋಬೋದು, ಬುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾವು ಬೃಂದಾವನ್ ಗಾರ್ಡನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಎಷ್ಟು ಗಾಳಿ ಇದೆ ಅಲ್ವಾ, ನೀರೆಲ್ಲ ಹತ್ರ ಇದೆಯಲ್ವಾ, ಹಾಗಾಗಿ ತುಂಬಾ ಗಾಳಿ ಇತ್ತು ನೋಡಿ. ರಾಯಲ್ ಆರ್ಕಿಡಿಂದ ಬೃಂದಾವನ್ ಗಾರ್ಡನ್ ವ್ಯೂ ಹೆಂಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಗಾರ್ಡನ್ ವ್ಯೂನ ನೀವು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ನಾವು ಖುಷಿ ಪಡಬೇಕು. ಯಾಕಂದರೆ ಎಲ್ಲರೂ ಆ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿ ನೋಡ್ತಾರೆ ಅಲ್ವಾ, ಎಲ್ಲೆಲ್ಲಿಂದನೋ ಬರ್ತಾರೆ. ನಾವು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡೆ ಇಂಥ ಪ್ಲೇಸ್ನ ಮಿಸ್ ಮಾಡಬಾರ್ದು, ಅಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಗೆ ಏನೇ ಬೇಜಾರಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇಲ್ಲಿ ನೀರು ಆ ಥರ ವೈಬ್ಸ್ ಎಲ್ಲ ನೋಡಿದ ತಕ್ಷಣ ನಮಗೆ ಕಡಿಮೆ ಆಗುತ್ತೆ. ಅಷ್ಟು ಸುಂದರವಾಗಿದೆ ವಾತಾವರಣ. ನಾವು ತುಂಬಾ ದಿನ ಆಗಿತ್ತು ನಾವಿಬ್ಬರ ಹೊರಗಡೆ ಹೋಗಿ, ಅದಕ್ಕೋಸ್ಕರ ನಾವಿಬ್ಬರು ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ನಾವು ಇಬ್ಬರೇ ಹೋದ್ವಿ. ಕ್ವಾಲಿಟಿ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡ್ಬೋದು ಎಷ್ಟು ಮಳೆ ಇದೆ. ಮಳೆ ಇದ್ರೂ ಜನಗಳು ಛತ್ರಿ ಇಟ್ಕೊಂಡಾದ್ರೂ ಮ್ಯೂಸಿಕಲ್ ಕಾರಂಜಿನ ನೋಡಬೇಕು ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ಛತ್ರಿ ತೊಗೊಂಡೋಗಿರಲಿಲ್ಲ ಆ್ಯಕ್ಚುಲಿ, ಅಲ್ಲಿ ಬೈ ಮಾಡಿದ್ವಿ ನಾವು ಹೊಸ ಛತ್ರಿನ ತಗೊಂಡು
ನೋಡಬೇಕಂತ ಹೋಗ್ತಾ ಇದ್ದೀವಿ. ನಾನು ತುಂಬ ವರ್ಷನೇ ಆಗೋಗಿತ್ತು ಈ ಮ್ಯೂಸಿಕಲ್ ಫೌಂಟೇನ್ನ ನೋಡಿ. ನಾನು ಇದನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ನನಗೆ. ಅದಾದಮೇಲೆ ನಾನು ಇವತ್ತೇ ನೋಡ್ತಾ ಇರೋದು ಈ ಕಾರಂಜಿನ. ನನಗಂತೂ ತುಂಬಾ ಖುಷಿಯಾಗೋಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಇದನ್ನು ನೋಡ್ತಾ ಇದ್ದರೆ ನಮ್ಮ ಸ್ಟ್ರೆಸ್ ಲೆವೆಲ್ಲೆಲ್ಲ ಕಡಿಮೆ ಆಗುತ್ತೆ. ನೀರು ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತಲ್ಲ, ಹಾಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ನು ಈ ಕೃಷ್ಣರಾಜ ಸಾಗರ ಅಂತ ಯಾಕೆ ಹೆಸರಿಸಲಾಯಿತು ಅಂದರೆ, ಇದು ಮೈಸೂರು ರಾಜಮನೆತನದ ಕೃಷ್ಣರಾಜ ಒಡೆಯರ್ 4ನೇ ಅವರ ಹೆಸರಿನಲ್ಲಿ ಇದನ್ನು ಮಾಡಲಾಯಿತು. ಇದನ್ನು 1911ರಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ 1932ರಲ್ಲಿ ಕಂಪ್ಲೀಟ್ ಆಯ್ತಿದ್ದು. ಆಮೇಲೆ ಇದು 8600 ಅಡಿ ಉದ್ದ ಮತ್ತು 130 ಅಡಿ ಎತ್ತರ ಇದೆ ಈ ಡ್ಯಾಮು. ಈ ಡ್ಯಾಮಲ್ಲಿರೋ ನೀರು ಮೈಸೂರಲ್ಲಿರುವಂತಹ ಜನಗಳಿಗೆ ಕುಡಿಯೋದಕ್ಕೆ ಮತ್ತು ಶಿವನ ಸಮುದ್ರದ ಜಲ ವಿದ್ಯುತ್ ಸ್ಥಾವರಕ್ಕೆ ಈ ನೀರನ್ನು ಒದಗಿಸಲಾಗುತ್ತದೆ. ಇಷ್ಟಲ್ಲದೆ ಇದನ್ನು ಕಾವೇರಿ ನೀರಾವರಿಗೂ ಕೂಡ ಉಪಯೋಗಿಸ್ಕೊತಾರೆ. ಇಷ್ಟೆಲ್ಲ ಯೂಸ್ ಇದೆ ಅಲ್ವಾ KRS ಡ್ಯಾಮಿಂದ. KRS ಡ್ಯಾಮಿಂದ ಕೆಳಭಾಗದಲ್ಲಿ ಈ ಬೃಂದಾವನ್ ಗಾರ್ಡನ್ನ ನಿರ್ಮಿಸಲಾಗಿದೆ. ಇದು 60 ಎಕರೆ ಜಾಗದಲ್ಲಿ ಇರುವಂತಹ ಉದ್ಯಾನವನ. ಭಾರತದಲ್ಲಿರುವಂತಹ ಅತಿ ದೊಡ್ಡ ಅಲಂಕೃತ ಉದ್ಯಾನವನದಲ್ಲೂ ಇದು ಒಂದಾಗಿದೆ. ಇಲ್ಲಿ ತುಂಬಾ ಸಸ್ಯರಾಶಿಗಳನ್ನ ನೋಡ್ಬೋದು. ಆಮೇಲೆ ನೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸಿಂದ. ಆಮೇಲೆ ಇದು ಮೇನ್ ಅಟ್ರಾಕ್ಷನ್ ಏನಂದರೆ, ಇದು ಮ್ಯೂಸಿಕಲ್ ಕಾರಂಜಿ. ಇದು ಎಲ್ಲ ಪ್ರವಾಸಿಗರಿಗೂ ತುಂಬಾ ಆಕರ್ಷಕವಾಗಿ ಕಾಣೋ ಅಂಥದ್ದು ಅಂದರೆ ಮ್ಯೂಸಿಕಲ್ ಫೌಂಟೈನು. ಇದು ತುಂಬಾ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಫೌಂಟೈನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಕರ್ನಾಟಕದಲ್ಲಿದೆ. ಇಷ್ಟೆಲ್ಲ ಚೆನ್ನಾಗಿದೆ ಅಂತ ನಾವು ಹೆಮ್ಮೆ ಪಡಬೇಕು. ಎಲ್ಲರೂ ಮ್ಯೂಸಿಕಲ್ ಫೌಂಟೇನ್ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಇವಾಗ ಮ್ಯೂಸಿಕಲ್ ಕಾರಂಜಿ ನೋಡಿಕೊಂಡು ವಾಪಸ್ ರಾಯಲ್ ಆರ್ಕಿಡ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮಗೆ ಗೊತ್ತೇ ಇರಲಿಲ್ಲ ಅಷ್ಟು ಜನ ಇದ್ದಾರೆ ಅಂತ. ಅದು ಲೈಟ್ ಆನ್ ಆದಮೇಲೆ ನೋಡ್ತೀವಿ, ಒಳ್ಳೆ ಗೂಡಲ್ಲಿರುತ್ತಲ್ಲ ಇರುವೆಗಳು, ಆ ಥರ ಜನಗಳಿದ್ದಾರೆ. ತುಂಬಾ ನನಗೆ ಖುಷಿ ಆಯಿತು ಇಷ್ಟು ಜನ ಬಂದಿದ್ದಾರಲ್ಲ ಅಂತ. ಎವ್ರಿ 15 ಮಿನಿಟ್ಸ್ಗೆ ಶೋ ಇರುತ್ತೆ, ಒಂದು ಶೋ 7 o'clock-ಇಂದ 9 o'clock ತನಕ ಇರುತ್ತೆ ರಾತ್ರಿ. ಎವ್ರಿ ಡೇ ಇರುತ್ತೆ. ಮೊದಲೆಲ್ಲ ಸಂಡೇಸ್ ಮಾತ್ರ ಇರ್ತಿತ್ತಂತೆ, ಬಟ್ ಇವಾಗ ಎವ್ರಿ ಡೇ ಮಾಡಿದ್ದಾರೆ. ನೋಡಿ ಬೃಂದಾವನ್ ವ್ಯೂ ರಾತ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಾಯಲ್ ಆರ್ಕಿಡ್ ಮೇಲ್ಗಡೆಯಿಂದ ನೋಡಿದಾಗ ಈ ಥರ ವ್ಯೂ ಕಾಣಿಸುತ್ತೆ. ಅಲ್ಲಿ ಕೊಳಲು ನುಡಿಸ್ತಾ ಇದ್ರು, ಆ ಪ್ರೋಗ್ರಾಮ್ ಇತ್ತು. ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ರು. ನೀವು ಬನ್ನಿ, ಎಂಜಾಯ್ ಮಾಡಿ ಯಾವ ರೀತಿ ನುಡಿಸಿದ್ದಾರೆ ಅಂತ. ನಾನಂತೂ ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ಉಯ್ಯಾಲೆಯಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಮ್ಯೂಸಿಕ್ನ. ಇದು ಮಹಾರಾಜರ ಕಾಲದ್ದಂತೆ ಉಯ್ಯಾಲೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ನಾನು ಎಂಜಾಯ್ ಮಾಡ್ತಿದ್ದಿದ್ದು ನೋಡಿ ನವೀನವರು ಬಂದರು. ಇಬ್ಬರು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಯ್ಯಾಲೆ ಹಂಗೆ ಎಂಜಾಯ್ ಮಾಡಿಕೊಂಡು ಸಾಂಗ್ ಕೇಳ್ಕೊಂಡು ಕುತ್ಕೊಂಡಿದ್ವಿ. ಡೈನಿಂಗ್ ಹಾಲ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಅರಮನೆ ಥರನೇ ಕಾಣಿಸ್ತಿದೆ ಅಲ್ವಾ. ಅರಮನೆಯಲ್ಲೂ ಹೀಗೆ ಇರ್ಬೋದೇನೋ ಡೈನಿಂಗ್ ಹಾಲ್ ಅಲ್ವಾ. ಇದನ್ನ ನೋಡಿ ನಾವು ಅನ್ಕೋಬೇಕಷ್ಟೇ.
ತುಂಬಾ ಚೆನ್ನಾಗಿತ್ತು ಡೈನಿಂಗ್ ಹಾಲ್ ಕೂಡ. ಆಮೇಲೆ ಫುಡ್ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಎಂಜಾಯ್ ಮಾಡಿದ್ವಿ ನಾವು ಡಿನ್ನರ್ನ. ತುಂಬಾ ಚೆನ್ನಾಗಿತ್ತು, ಪ್ರತಿಯೊಂದು ಡಿಶ್ಶೂ ತುಂಬಾ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ರಾತ್ರಿ ಖುಷಿಯಾಗಿ ಆರಾಮಾಗಿ ನಿದ್ದೆ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ಇದು ನೆಕ್ಸ್ಟ್ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಾವು ತೊಗೊಂಡಿರೋ ರೂಮ್ ಪ್ಯಾಕೇಜಲ್ಲೇ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಆಗಿರುತ್ತೆ. ಅದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇರುತ್ತೆ ಬೆಳಗ್ಗೆ. ಅದೂ ಕೂಡ ತುಂಬಾ ಚೆನ್ನಾಗಿತ್ತು. ಯಾರು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಕಾಂಟಿನೆಂಟಲ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಫ್ರೂಟ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ, ಓಟ್ಸ್ ಇರುತ್ತೆ. ಯಾರಿಗೇನು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಂಡು ತಿನ್ಬೋದು. ನಾವು ಸೌತ್ ಇಂಡಿಯನ್ ಆಗಿರೋದ್ರಿಂದ ನಮಗೆ ಸೌತ್ ಇಂಡಿಯನ್ ಡಿಶಸ್ ಇಷ್ಟ ಆಗುತ್ತೆ. ಆಮೇಲೆ ದೋಸೆ ಇತ್ತು, ಆಮೇಲೆ ಶಾವಿಗೆ ಉಪ್ಪಿಟ್ಟಿತ್ತು, ಆಮೇಲೆ ಎಗ್ ಆಮ್ಲೆಟ್ ಎಲ್ಲನೂ ಇತ್ತು. ಎಲ್ಲನೂ ಚೆನ್ನಾಗಿತ್ತು. ನಾವು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಾದ್ಮೇಲೆ ನಾವಿನ್ನೋರು ಕೆಲವು ಗೇಮ್ಸ್ ಎಲ್ಲ ಇತ್ತು, ಇಂಡೋರ್ ಗೇಮ್ಸು, ಅದನ್ನು ಆಟ ಆಡ್ತಾಯಿದ್ದಾರೆ. ನಾನು ಹೊರಗಡೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಿತ್ತಲ್ಲ, ಹೊರಗಡೆ ಕೂತ್ಕೊಂಡು ಬೃಂದಾವನ್ ಗಾರ್ಡನ್ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಸ್ವಲ್ಪ ಹೊತ್ತು. ಇವಾಗ ಮೇಲ್ಗಡೆ 11 o'clockಗೆ ಚೆಕ್ಔಟ್ ಅಲ್ವಾ, ಹಾಗಾಗಿ ನಮ್ಮ ರೂಮ್ನ ಚೆಕ್ಔಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಕೀನ ರಿಸೆಪ್ಷನ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸಿಂದ ರಾಯಲ್ ಸ್ಟೇನ ಎಂಜಾಯ್ ಮಾಡಿಕೊಂಡು, ರಾಯಲ್ ವೆಲ್ಕಮ್ನ ಎಂಜಾಯ್ ಮಾಡಿಕೊಂಡು, ನಾವು ಗುಡ್ ಮೆಮೊರೀಸ್ ಜೊತೆ ಇವತ್ತು ರಾಯಲ್ ಆರ್ಕಿಡಿಂದ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ಬರೀ ಸ್ಟೇಗೆ ಅಂತಲ್ಲ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಎಂಜಾಯ್ ಮಾಡ್ಬೋದು, ಕೆಲವು ಇಂಡೋರ್ ಗೇಮ್ಸ್ನ ಎಂಜಾಯ್ ಮಾಡ್ಬೋದು, ಮತ್ತು ಮಸಾಜ್, ಫೇಶಿಯಲ್ ಎಲ್ಲ ಯಾರಿಗೆ ಇಷ್ಟಪಡ್ತೀರಾ ಅವರು ಸ್ಪಾ ಕೂಡ ಇಲ್ಲಿದೆ. ಸ್ಪಾನು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ರಿಲ್ಯಾಕ್ಸೇಷನ್ಗೆ ಒಳ್ಳೆ ಜಾಗ ಹುಡುಕ್ತಾ ಇದ್ದರೆ ರಾಯಲ್ ಆರ್ಕಿಡ್ ಇಸ್ ದಿ ಬೆಸ್ಟ್. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ರಾಯಲ್ ಆರ್ಕಿಡಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ, KRS ಬ್ಯಾಕ್ ವಾಟರಲ್ಲಿರೋದು. ಈ ದೇವಸ್ಥಾನಕ್ಕಂತೂ ಮಸ್ಟ್ ವಿಸಿಟ್ ಮಾಡಲೇಬೇಕು, ಯಾಕಂದರೆ ಒಳಗಡೆ ತುಂಬಾ ಚೆನ್ನಾಗಿದೆ. ಒಳಗಡೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಫೋನ್ ಕೂಡ ಅಷ್ಟೇ ಯಾವುದೇ ರೀತಿ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಒಳಗಡೆ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಹಾಗಾಗಿ ನೀವು ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಮೈಸೂರಿಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.